ಆದ್ಮೇಲೆ H16 ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ್ರು. ಆದ್ಮೇಲೆ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ, ವಿಧಾನಸಭೆಯಲ್ಲೇ, ಹೊರಗೆ, ಒಳಗೆ, ಎಲ್ಲ ಕಡೆ. ಇನ್ನು ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಶವಗಳ ಶೋಧದ ಕೆಲಸ, ಶವಗಳ ಹುಡುಕಾಟದ ಕೆಲಸ ತುರ್ತು ಸ್ಥಗಿತಗೊಳಿಸಿದ್ದಾರೆ, ವಿರಾಮಗೊಳಿಸಿದ್ದಾರೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಇಲ್ಲಿವರೆಗೆ ಏನು ಮಾಡಬೇಕಾಗಿತ್ತು, ಏನಿಲ್ಲ, ಎಕ್ಸ್ಟರ್ಮಿನೇಷನ್ ಮಾಡೋದು ಎಲ್ಲ ಮಾಡಿದರೆ ನೀವು ನೋಡಿದಿರಿ. ಸರ್ಕಾರದಿದ್ದು ಒಂದು ಒಳ್ಳೆಯ ಹೆಜ್ಜೆಯನ್ನು ಇಟ್ಟು SIT ನೇಮಿಸಿತು. SIT ಅನಿಸಿದ್ದು ಇಲ್ಲಿವರೆಗೆ ಪ್ರಾಮಾಣಿಕವಾಗಿ ತನ್ನ ಕೆಲಸವನ್ನು ಮಾಡಿ ಅದರಲ್ಲಿ ಏನು ಸಿಕ್ಕದ ಪ್ರಾಮಾಣಿಕವಾಗಿ ಮೂಳೆಗಳು ಅಥವಾ ಇನ್ನುಳಿದ ವಸ್ತುಗಳು, ತಲೆಬುರುಡೆ ಅಥವಾ ತಲೆಬುರುಡೆಗೆ ಸಂಬಂಧಿಸಿದ ಏನು ವಿಷಯಗಳು ಸಿಕ್ಕಿದಾವ ಅವುಗಳನ್ನೆಲ್ಲ FSL ಒಂದು ತನಿಖೆಗೆ ಒಪ್ಪಿಸಿದ್ದಾರೆ. ಅದ್ರ ರಿಸಲ್ಟ್ ಬರಬೇಕಿನ್ನು, ರಿಪೋರ್ಟ್ ಬರಬೇಕು, ಅದಕ್ಕೆ ವೇಟ್ ಮಾಡಬೇಕಾಗ್ತದೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಇವೆಲ್ಲ ನೋಡಿದಾಗ ಇಡಿಯಾಗಿ ಈ ಪ್ರಕರಣವನ್ನು ವಿಚಾರ ಮಾಡಿದಾಗ ಇಲ್ಲಿ ಎಲ್ಲ ಒಂದು ರೀತಿ ಮೇಲ್ನೋಟಕ್ಕೆ ಗೋಜಲ ಮೇಲ್ನೋಟಕ್ಕೆ ಒಂದು ಏನೋ ಗೊಂದಲ ಅನ್ನುವಂಥದ್ದು ಎಲ್ಲರಿಗೂ ಅನ್ನಿಸ್ತಾ ಇದೆ. ಅದರಲ್ಲೂ ಲಾಸ್ಟಿಗೆ ಬಂದ ಈ ವ್ಯಕ್ತಿ ಮುಸುಕುದಾರಿ ಉಲ್ಟಾ ಹೊಡೆದಿದ್ದು ಎಲ್ಲರಿಗೂ ಆಶ್ಚರ್ಯವಾಗಿದೆ. ಬಟ್ ಅವರು SIT ಬಂದು ಆ ವ್ಯಕ್ತಿ ಎಲ್ಲ ವಿಷಯಗಳನ್ನ ಹೇಳಿದರು ಅಂತೇಳಿ ಸ್ಪಷ್ಟ ಆಗ್ತಾಯಿದೆ. ಆದರೆ SIT ಮಾತ್ರ ಗಂಭೀರವಾಗಿ ತನ್ನ ತನಿಖೆಯನ್ನು ಸ್ಟಾರ್ಟ್ ಮಾಡ್ಯದ. ಇನ್ನು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಅನ್ನುವಂಥ ಮಾತನ್ನು ಶುರುವಾಗ್ತದೆ ಅನ್ನುವಂಥ ಮಾತನ್ನು ನಮ್ಮ G. ಪರಮೇಶ್ವರ್ ಅವರು, ಗೃಹ ಮಂತ್ರಿ ಅವರು ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಇಲ್ಲಿವರೆಗೆ ಆಗಿದ್ದು ಹುಡುಕಾಟ ಅದೊಂದು, ಇನ್ನು ಮುಂದೆ ಆಗುವಂಥದ್ದು ಅದು ಏನಪ್ಪ, ಯಾಕಾಯಿತು, ಏನು ಎಂತು ಎಲ್ಲದರ ವಿಷಯವನ್ನು ಇಲ್ಲಿ ತನಿಖೆ ಮಾಡ್ತೀವಿ ನಾವು. ಅದು ಈಗ ಶುರು ಇನ್ವೆಸ್ಟಿಗೇಷನ್ ಅಂತೇಳಿ ಅನೇಕ ಘಟನೆಗಳು ಆಗೋಗಿದೆ ಇದರಲ್ಲೇ. ಹೌದು, ಒಬ್ಬ ಮುಸುಕುದಾರಿ ಭಾಳಷ್ಟು ಹೇಳಿದ್ದ, ಇವತ್ತು ಅವ್ರು ಹೇಳ್ತಾ ಇದ್ದಾನೆ, ಯಾರೋ ಹೇಳಿದ ಮದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅದು ಸರಿನೋ ತಪ್ಪು, ಅವ್ರು ಯಾರು ಹಂಗೆ ಹೇಳಿದವರು, ಅದು ಈಗಾಗಲೇ SITಗೆ ಆ ವ್ಯಕ್ತಿ ಹೆಸರು ಹೇಳಿರ್ತಾನೆ. ಆದರೆ ಅವ್ರು ಡಿಸ್ಕ್ಲೋಸ್ ಆಗಿಲ್ಲ ಯಾರು ಏನು ಅಂತೇಳಿ, ಯಾರು ಹೋದರು, ಮತ್ತಾರು ಏನಂದರು, ಇವ್ರಿಗೆ ಮೊದಲೇ ನೇಮಿಸಿದವ್ರು ಯಾರು ಎಂತು, ಇವೆಲ್ಲವೂ ಇವತ್ತು ನಿಗೂಢ ರಹಸ್ಯಗಳಾಗಿ ಉಳಿದ್ಬಿಟ್ಟಿದ್ದಾವೆ. ಇದರಿಂದಾಗಿ ಇನ್ನಷ್ಟು ಗೊಂದಲ ಅನಿಸಿದ್ರು. SIT ಈಗಾಗಲೇ ಆ ವಿಷಯದಲ್ಲಿ ಶೋಧನೆಯನ್ನು ಜೋರು ಮಾಡ್ತಾಯಿದೆ. ಜೊತೆಗೆ ಇದ್ರ ಹಿಂದಿದ್ದವ್ರು ಯಾರಪ್ಪ ಅದನ್ನು ಹುಡುಕಿ ತೆಗೆಯುವಂಥ ಕಲ್ಪ್ರಿಟ್ಸ್ ಯಾರಿದ್ದಾರೆ, ಅಪರಾಧಿಗಳು ಯಾರಿದ್ದಾರೆ, ಅವ್ರು ಹೊರಗೆ ತೆಗೆದು ತೋರಿಸುವಂಥ ಕೆಲಸವನ್ನು ಅವ್ರು ಮಾಡ್ತದೆ ಅನ್ನುವಂಥ ಮಾತನ್ನು ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನಾದರೂ ಹೆಗ್ಗಡೆ ಅವ್ರ ಹೆಸರಿತ್ತು ಅಥವಾ ಅವರ ಹಸ್ತಕ್ಷೇಪ ಇತ್ತಂದ್ರೆ ನಾವು ಯಾರನ್ನೂ ಬಿಟ್ಟು ಕೊಡೋದಿಲ್ಲ. ಇಲ್ಲಿ ನಾವು ಮುಖ್ಯವಾಗಿರೋದು ಅವರಾಗಲಿ ಇನ್ನೊಬ್ಬರಾಗಲಿ ಅವ್ರ ಸತ್ತು ಹೊರಗೆ ಬಂತಂದ್ರೆ ನಿಜವಾಗಿ ಪವಿತ್ರ ಆಗುವುದು ನಮ್ಮ ಮಂಜುನಾಥೇಶ್ವರ ದೇವರ ಧರ್ಮಸ್ಥಳ. ಇದನ್ನು ನಾವು ಹಾಗೆ ಬಿಟ್ಟರೆ ಏನಾಗಿಬಿಡ್ತದಪ್ಪ ಅಂದರೆ ಇದರಲ್ಲಿ ಯಾರು ಉಳಿದ್ರು ಅನ್ನುವಂಥ ಸಂಶಯ ಉಳಿದು ಹೋಗಿಬಿಡ್ತದೆ. ಇವತ್ತು ಇದು ಸ್ಪಷ್ಟ ಆಗಬೇಕು. ನ್ಯಾಯ ಮುಖ್ಯ ಇಲ್ಲ, ಸತ್ಯ ಮುಖ್ಯ ಅನ್ನೋಂಥ ಮಾತನ್ನು ಮಾತಾಡಿ ಪರಮೇಶ್ವರ್ ಅವರು ಭಾಳ ದೊಡ್ಡ ವಿಷಯವನ್ನು ಉತ್ತರ ಅದಕ್ಕೆ ಅನೇರವಾಗಿ ಕೊಟ್ಟ ದೊಡ್ಡ ವಿಷಯಕ್ಕೆ ಒಂದು ಏನಪ್ಪ ಅಂತಂದ್ರೆ ನಾವು ತನಿಖೆಯನ್ನು ಇನ್ನೂ ಮುಂದುವರಿಸ್ತೀವಿ. ಇನ್ವೆಸ್ಟಿಗೇಷನಿಗೆ ಶುರುವಾಗ್ಯದ, ಯಾರ್ಯಾರು ಏನೇನು ಅನ್ನುವಂಥ ವಿಚಾರಗಳು ಬರಬೇಕಾಗ್ಯದ. ಅದನ್ನು ಒಂದಿಷ್ಟು ವೇಟ್ ಮಾಡಿರಿ, ನೀವು ಗಡಿಬಿಡಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹುಡುಗಾಟ ಅನ್ನೋದು ಒಬ್ರಿಗೆ ಯಾರಿಗೋ ನಾವು ಆರೋಪ ಮಾಡೋದು ಪೂರ್ವದಲ್ಲ, ಅದು ಸಾಕ್ಷಿ ಸಮೇತ ಸಿಕ್ಕಾಗ ಮಾತ್ರ ನಾವು ಆ ವಿಷಯ ಮಾತಾಡಬೇಕಾಗ್ತದೆ, ನಾವು ಮತ್ತೊಂದಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ನಮ್ಮ ಪರಮೇಶ್ವರ್ ಹೇಳಿದ್ರಿಂದಾಗಿ ಇಲ್ಲಿವರೆಗೆ ಇವತ್ತು ತಿಮ್ರೋಡಿ ಅವರೇನೋ ಆರೋಪ ಮಾಡ್ತಾರೆ, ಜೊತೆಗೆ ಮಟ್ಟನವರು ಆರೋಪ ಮಾಡ್ತಾರೆ. ಸೌಜನ್ಯ ಆಳ ಮೇಲೆ ಒಂದು ಅತ್ಯಾಚಾರ ಆಗಿ ಕೊಲೆ ಆಗಿದ್ದು, ಅದರ ನಂತರ ಅನೇಕ ಜನರ ಕೊಲೆ ಆಗಿದ್ದನ್ನು ಅವರು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಮಾವುದನ ಕೊಲೆ ಆಗಿದ್ದು, ಅದು ಸುಳ್ಳಿನಲ್ಲ ಮಾವುದನ ಕೊಲೆ. ಅಲ್ಲಿ ಇವತ್ತು ದೊಡ್ಡ ಶಾಪ್ ಆಗ್ಯದ, ಅಂಗಡಿ ಆಗ್ಯದ, ಅದು ಯಾಕಾಯಿತು, ಹೆಂಗಾಯಿತು, ಅವನು ಕೊಲೆ ಯಾಕಾಯಿತು, ಇಲ್ಲಿವರೆಗೆ ಮುಚ್ಚೋಗಿದ್ದು ಕೇಸ್ಗಳಿದ್ದಾವೆ. ಇವುಗಳ ಬಗ್ಗೆ ಎಲ್ಲನೂ ಈಗ ಜೋರ್ದಾರ್ ತನಿಖೆ ನಡೀತದೆ. ಇದನ್ನಂಥವ್ರು ಯಾರು ಮಾಡಿಸಿದ್ದಾರೆ ಅದನ್ನು ಅನ್ನುವಂಥ ವಿಷಯ ಇದು. ಹೀಗಾಗಿ SIT ಈಗ ತನ್ನದೇ ಅಂತ ಸರಿಯಾದ ಮಾರ್ಗದಲ್ಲೇ ತಪ್ಪಿತಸ್ಥರನ್ನು ಹುಡುಗು ಕೆಲಸವನ್ನು ಮಾಡಲಿಕ್ಕತ್ತದೆ. ಅದು ಸ್ವಲ್ಪ ಸಂಯಮ ಎಲ್ಲರೂ ತೊಗೋಬೇಕಾಗ್ತದೆ. ಸುಮ್ಮನೆ ಇಲ್ಲೇ ಲೆಫ್ಟಿಸ್ಟ್ ಮೇಲೆ ಆರೋಪ ಮಾಡೋದು, ಮತ್ತೊಬ್ಬರ ಮೇಲೆ ಆರೋಪ ಮಾಡೋದು. ಇಲ್ಲಿ ಲೆಫ್ಟಿಸ್ಟ್ರು ಎಲ್ಲಿದ್ದಾರೆ, ವಿಚಾರಧಾರೆ ಅವರು ಇರ್ಬೋದಿಲ್ಲ ಅಂತಲ್ಲ, ಅಲ್ಲಿ ಬರೋದು ಹೋಗೋದು ಮಾಡೋದು ವಿಚಾರಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಅದೊಂದೇ ಕಾರಣಕ್ಕಾಗಿ ನೆಕ್ಸ್ಲೈಟ್ಸ್ ಇದ್ದಾರಪ್ಪ ಇದರಿಂದ ಅಂತ ಹೇಳುವಂಥ ನಗರ ನೆಕ್ಸ್ಲೈಟ್ಸ್ ಇದ್ದಾರಪ್ಪ ಅಂದರೆ ಸುಮ್ಮನೆ ದಿಶಾಪುರ ಆಗಬಾರ್ದು. ಯಾವುದಾದ್ರು ನಮ್ಗೆ ಮುಖ್ಯವಾಗಿ ಬೇಕಾಗಿದ್ದು ಧರ್ಮಸ್ಥಳದಲ್ಲಿ ಈಗೇನು ಆಗ್ಲಿಕ್ಕೆ ಹತ್ತಿದ್ದಾವೆ, ನಿಗೂಢ ಕೊಲೆಗಳಾಗಲಿ ಮತ್ತೇನೂ ಆಗ್ಲಿಕ್ಕೆ ಹತ್ತಿದ್ದಾವೆ, ಇತರ ಹಿಂದಿದ್ದವ್ರು ಯಾರನ್ನು ಸತ್ತು ಹುಡುಕಬೇಕಾಗಿದೆ.
ಆ ಹುಡುಕಾಟವನ್ನು ಈಗ ನಾವು ಮಾಡ್ತಾಯಿದ್ದೀವಿ. SIT ಮಾಡ್ತಾ ಅನ್ನೋ ಭರವಸೆಯನ್ನು ಈಗ ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅಪಪ್ರಚಾರ ಮಾಡಲಿಕ್ಕೆ ಹೋಗ್ಬೇಡ್ರಿ ಯಾರ ಬದಲಾಗಿನೋ ಅನ್ನುವಂಥ ಮಾತು ಭಾಳ ಎಚ್ಚರಿಕೆಯಿಂದ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕೆಲವೊಮ್ಮೆ ಈ ಯೂಟ್ಯೂಬರ್ಸ್ ಅಂತ ನಾ ಹೇಳೋದಿಲ್ಲ, ಯಾರಾದರೂ ವರದಿ ಮಾಡೋದು ಏನಾಗ್ತದಪ್ಪ ಅಂದ್ರೆ ಹೋಗಕ್ಕೆ ಒಂದು ಏನಪ್ಪ ಅಂದ್ರೆ ಅಲ್ಲಿ ಪ್ರೆಷರ್ಗೊಳಗಾಗಿ ಅಥವಾ ಮತ್ತೇನೋ ಕಾರಣಕ್ಕೆ ತಪ್ಪು ವರದಿನೂ ಆಗಿರ್ಬೋದಿಲ್ಲ ಅಂತಲ್ಲ, ತಪ್ಪು ಯಾರು ಮಾಡೋದಿಲ್ಲ ಅನ್ನೋಂಥ ಅಭಿಪ್ರಾಯವನ್ನು ಸಹಿತ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈ ಇಲ್ಲಿವರೆಗೆ ನಡೆದಂತಹ ಘಟನೆಗಳು ಏನಾಗಿದ್ದಾವಲ್ಲ ಅವೇನು ಸುಳ್ಳಲ್ಲ ಅನ್ನುವಂಥ ಪ್ರಶ್ನೆ ಸದಾ ಇದ್ದೇ ಇರ್ತದೆ. ಅದಕ್ಕೆ ಈ ಫುಲ್ ಸ್ಟಾಪ್ ಬೇಕಾಗಿದೆ. ಆ ದಿಶೆಯಲ್ಲೇ ಈಗೇನು ಒಂದು ರೀತಿಯ ವಿರಾಮ ನೀಡಿದ್ದು ಶವಶೋಧನೆಗೆ ಅದು ಒಳ್ಳೆಯ ಕೆಲಸನೇ ಈಗ. ಯಾಕಂದ್ರೆ ಈಗಾಗಲೇ ನಾವು ಸಾಕಷ್ಟು ಪಾಯಿಂಟ್ಗಳನ್ನ ತೆಗೆದು ನೋಡಿ ಈಗ 6ನೇ ಪಾಯಿಂಟ್ ಇನ್ನೊಂದರಲ್ಲಿ 2 ಪಾಯಿಂಟ್ ಇದ್ದರೆ ಒಂದು 2-3 ಶವಗಳ ಏನಪ್ಪ ಸ್ಕ್ಯಾಲ್ಟಿನ್ಗಳು ಸಿಕ್ಕಿದಾವೆ ಮತ್ತು ಮೂಳೆಗಳ ಜೊತೆಗೆ ಸ್ವಲ್ಪ ಬ್ರೈನದ್ದು ಬುರುಡನ್ನು ಸಿಕ್ಕದ ಅನ್ನೋಂಥ ಮಾತನ್ನು ಈಗ ನಾವು ನೋಡಿದ್ದೀವಿ. ಈಗ ಇನ್ನು ಅದರ ಶೋಧನೆ ಮಾಡಲಿ FSRಗೆ ಹೋಗ್ಯದ. ಇದರಿಂದ ಎಷ್ಟೊಂದು ಸತ್ಯ ಹೊರಗೆ ಬರ್ತದಂತಲ್ಲ, ಇನ್ನೂ ಅನೇಕ ಘಟನೆಗಳಾಗಿದ್ದಾವಲ್ಲೇ. ಅಲ್ಲಿ ಲೋಕಲ್ ಜನರನ್ನು ಎನ್ಕ್ವೈರಿ ಮಾಡ್ತಾಯಿದ್ದಾರೆ SIT ಅವರು. ಜೊತೆಗೆ ಅಲ್ಲಿ ಮಾವುತನ ಕೇಸ್ ಆಗಿರ್ಬೋದು ಅಥವಾ ಅಲ್ಲಿ ಅನೇಕ ಈ ಹಿಂದೆ ನಿಮಗೆ ಹೇಳಿದಂಗೆ ಅಲ್ಲಿ ಅನ್ಐಡೆಂಟಿಫೈಡ್ ಡೆತ್ ಆಗಿರ್ತದೆ. ಅವ್ರ ಶರೀರ ಅವರನ್ನು ಇಲ್ಲಿಗಲಾಗಿ ಹೋಗಿದ್ದಾರೆ ಅನ್ನುವಂಥ ಸಹಿತ ಇವತ್ತು ಚರ್ಚೆ ವಿಷಯ ಇದಾವೆ. ಆ ವಿಷಯದಲ್ಲಿ ಯಾವ ಸರಿ ಯಾವ ತಪ್ಪ ಈಗಾಗಲೇ ಒಂದು ಡಿಸಿಷನ್ಗೆ ಬಂದದ್ದು SIT. ಯಾಕಂದ್ರೆ ಎಲ್ಲರಿಗೂ ಹೆಚ್ಚು ಸಮೀಪದಲ್ಲಿ ಈ ಸಮಸ್ಯೆ ಸಮೀಪ ಹೋದವರು ಅವರು ಎಲ್ಲೋ ಕಡೆ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಹೆಗ್ಗಡೆ ಅವ್ರ ಕಡೆಯಿಂದ ಬರುವಂಥ ಮಾತುಗಳಾಗಿರ್ಬೋದು, ಅವ್ರ ಬಗ್ಗೆನೂ ವಿಚಾರ ಮಾಡ್ತಾ ಇದ್ದಾರೆ, ಏನು ಅವ್ರು ಮಾಡಿದವ್ರು ಹೌದು ಅಲ್ಲೋ ಅಂತೇಳಿ. ಅದ್ರ ಜೊತೆಗೆ ಇನ್ನುಳಿದವರು ಬರ್ತಾ ಇದ್ದಾರೆ, ಅವ್ರ ಬಗ್ಗೆನೂ ವಿಚಾರ ಮಾಡ್ತಾ ಇದ್ದಾರೆ. ಇವತ್ತು ಮತ್ತೇನವ್ರು ಆಯಿತು ಮತ್ತೇನಾಯಿತು. ಇದರಲ್ಲಿ ನೆಕ್ಸ್ಲೈಟ್ಸ್ ಯಾರಿದ್ದಾರೆ ಅನ್ನೋದಕ್ಕೆ ಉತ್ತರ ಇಲ್ಲ. ಇವ್ರು ಹೇಳ್ತಾರೆ, ಹಂಗೆ ಊಹೆ ಮಾಡ್ತಾರೆ. ಆದರೆ ಈ ಧರ್ಮಸ್ಥಳದ ಈ ಒಂದು ಹತ್ಯಾಕಾಂಡದಲ್ಲಿ ಅವರು ಇದ್ದಾರು ಅನ್ನೋಂಥದ್ದಿಲ್ಲ. ಬಟ್ ಜನರಿಗೆ ಅನ್ಯಾಯ ಆದಾಗ ಅವ್ರು ಸ್ವಲ್ಪ ಪ್ರತಿಭಟನಾ ರೂಪದಲ್ಲೇ ಅವ್ರು ಬಂದಿದ್ದು ಸುಳ್ಳೇನಲ್ಲ ಅನ್ನೋ ಸಹಿತ ಮಾತಾಡ್ತಾ ಇರ್ತಾರೆ. ಒಟ್ಟಾರೆಯಾಗಿ ಈಗ ಇಲ್ಲಿ ನಮ್ಮ ಬ್ಯಾಲೆನ್ಸ್ ಇವಾಗ ನಮ್ಮ ಗೃಹ ಮಿನಿಸ್ಟರ್ ಅವರು ಈಗ ಹೇಳಿದ್ದು ಒಂದು ಈಗ FSR ವರದಿ ಬರಲಿ, ಆದ್ರೆ ನೈಜ ತನಿಖೆ ರಿಪೋರ್ಟ್ ಏನು ಬರ್ತದೆ ಅದ್ರ ಮೇಲೆ ನಾವು ಡಿಸಿಷನ್ ತೊಗೊಳ್ತೀವಿ. ಅಲ್ಲಿವರೆಗೆ ನಾವು ಏನು ಮಾತಾಡಲಿಕ್ಕೆ ಆಗೋದಿಲ್ಲ. ನಾವು ಕೊಡುತ್ತಿರುವಂಥ ಒಂದು ನಿರ್ಧಾರ ತಪ್ಪು ಆಗ್ಬೋದು ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಈ ಅನಾಮಿಕದಂತೆ ಈಗಾಗಲೇ ಅವ್ರು ನೇಮಿಸಿದ್ದು ಗೊತ್ತದೆ. ಯಾವ ರೀತಿ ನೇಮಣಿಕೆ ಆಯಿತು, ಯಾವ ರೀತಿ ಸುಪ್ರೀಂ ಕೋರ್ಟಿನ ಅಥವಾ ಮೇಲ್ಕೋರ್ಟಿನ ವಕೀಲಂತಂದು ಮಾಡಿ ಅದನ್ನು ಹೇಳಿಸಿ ಎಷ್ಟು ಗುದ್ದಾಟ ಆಯಿತು. ಕೊನೆಗೆ ಅದಾಯಿತು, ಆದ್ಮೇಲೆ ಏನಾಯಿತು ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಹೆಚ್ಚು ಸಿಕ್ಕಂಗಾಗಿದೆ. ಇನ್ನೂ ಸ್ವಲ್ಪ ಸ್ಥಾನಗಳನ್ನು ಜಾಗಗಳನ್ನು ತೋರಿಸ್ತಾ ಇದ್ದಾರೆ ದೂರದಾರ. ಆದರೆ ಈ ನಡುವೆ ದೂರದಾರ ನಮ್ಮ ಕರ್ಕೊಂಬಂದಿಲ್ಲ ಹೆಚ್ಚಿದ್ರು ಅನ್ನೋಂಥ ಮಾತು ಹೇಳಿದ್ರಿಂದಾಗೆ ಮೊದಲನೇ ವಿಶ್ವಾಸಾರ್ಹತೆ ಅವ್ರ ಮೇಲೆ ಉಳಿದಿಲ್ಲ. ಆದರೆ ಇಷ್ಟರೊಳಗೆ ಬೇರೆ ಬೇರೆದವ್ರ ಮತ್ತಷ್ಟು ಜನ ಬಂದ ನಾವು ನೋಡಿದ್ದೀವಿ, ಜನಗಳನ್ನ ಹೋಗಿದ್ದು ಅವ್ನು ಹೋಗಿದ್ದು ಖರೆ ಇಲ್ಲಿದ್ದ ಅನ್ನೋ ಮಾತನ್ನು ಹೇಳ್ತಾ ಮತ್ತು ಬೇರೆ ಬೇರೆ ವಿಷಯಗಳನ್ನ ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ಜನರಿಗೆ ಅನ್ಯಾಯ ಆಗಿದ್ರ ಬಗ್ಗೆ ಅದೆಲ್ಲನೂ ಇವತ್ತು ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕಾಗಿದೆ. ಅದಕ್ಕಾಗಿ ತುರ್ತು ಶವಶೋಧನ ಹೊರಗಿಟ್ಟ ವಿರಾಮ ಕೊಟ್ಟ ಇಲ್ಲೇ ಈ ಹೆಚ್ಚಿಟ್ಟಿದ್ದು ಏನಪ್ಪ ಇದರಿಂದ ಯಾರದಾರ ಅದ್ರ ಹುಡ್ಕುವಂಥ ಒಂದು ಸಾಹಸ ಮಾಡ್ತಾ ಇರೋದು SIT ಆ ದಿಶೆಯಲ್ಲಿ ಮುನ್ನುಗ್ತಾ ಇರೋದು ನಿಶ್ಚಿತವಾಗಿಯೂ ಈ ಧರ್ಮಸ್ಥಳದ ಹಿಂದಿದ್ದುಕೊಂಡು ಇಂಥ ಪಾಪಿ ಕ್ರಿಯೆಗಳನ್ನು ಮಾಡೋರಿಗೆ ಭಯ ಹುಟ್ಟಿರ್ಬೋದು. ಅದೇ ಕಾಲಕ್ಕೆ ಈ ಒಂದು ಹೊಸ ರೂಪ ತೊಗೊಂಡಿದ್ದರಿಂದಾಗಿ ಇನ್ನೂ ಅಷ್ಟು ಹೆಚ್ಚು ಹುರುಪಲೆ ಅಲ್ಲಿಯ ಯುವಕರು ಬಂದು ತಮ್ಮ ಸಾಕ್ಷ್ಯ ಹೇಳ್ಬೋದೇನೋ ಅನ್ನುವಂಥ ಮಾತು. ಒಟ್ಟಾರೆಯಾಗಿ ಬಿದ್ದು ಹೋದಂಥ ಮುಚ್ಚುವಂಥ ಕೇಸುಗಳನ್ನ ಹಿಡಿದಿಟ್ಟಿದ್ದಿಲ್ಲೇ ನಾವು ಗಮನಿಸಬೇಕಾಗಿದೆ. ಒಂದು ಹಂತಕ್ಕೆ ಅದು ನಿರ್ಧಾರ ಬರ್ಬೋದು ಅನ್ನುವಂಥ ಮಾತು. ಏನೋ ಇರಲಿ, ಆಗಲಿ ತನಿಖೆ ಆಗಲಿ, ಏನು ಬರ್ತದೆ ಬರಲಿ, ನಾವು ಅಲ್ಲಿವರೆಗೆ ಅಂದರೆ ನಾವೆಲ್ಲರೂ ಅಲ್ಲಿವರೆಗೆ ವೇಟ್ ಮಾಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S16 ನ್ಯೂಸ್ ಅರ್ಥ ಸೀತಾರಾಮ್ ವಂದನೆಗಳು.